ನಮಸ್ಕಾರ ಸ್ನೇಹಿತರೆ, ಇನ್ನು ಯೂಟ್ಯೂಬ್ ಚಾನಲ್ಗೆ ಹೆಸರನ್ನ ಇಟ್ಟಿಲ್ಲ, ಆದಷ್ಟು ಬೇಗನೆ ಹೆಸರಿಡ್ತೇವೆ. ಒಂದಷ್ಟು ಪ್ರಚಲಿತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಹಂಚ್ಕೊಳ್ತಾ ಇದ್ದೇನೆ. 1924ರಲ್ಲಿ ಕಾಂಗ್ರೆಸ್ ಒಂದು ಅಧಿವೇಶನ ಮಾಡುತ್ತೆ, ಎಲ್ಲಿ? ಬೆಳಗಾವಿಯಲ್ಲಿ. ಅದರ ಒಂದು ಸವಿನೆನಪಿಗೋಸ್ಕರ, ಒಂದು ಸಂಭ್ರಮಾಚರಣೆಗೋಸ್ಕರ, ಒಂದು 100ನೇ ವರ್ಷದ ಸಂಭ್ರಮಾಚರಣೆಗೋಸ್ಕರ ಬೆಳಗಾವಿಯಲ್ಲಿ ಸಕಲ ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ. ಬೆಳಗಾವಿ ಸಿಟಿ ತುಂಬಾ ಉತ್ತಮವಾಗಿ ದೀಪ ಅಲಂಕಾರಗಳಿಂದ ಕಂಗೊಳಿಸ್ತಾ ಇರುತ್ತೆ. ಅಧಿವೇಶನ ಕೂಡ ಇತ್ತೀಚೆಗೆ ಮುಗಿದಿರುತ್ತೆ. ಅದರ ನಂತರದಲ್ಲಿ ಈ ಒಂದು ಸಂಭ್ರಮಾಚರಣೆ ಇರುತ್ತೆ, ಒಂದು ಸಮಾವೇಶ ಅಂತ ಮಾಡ್ತಿರ್ತಾರೆ. ಬಟ್ ಈ 3 ದಿನದ ಕಾರ್ಯಕ್ರಮಗಳ ನಡುವೆ ನಿನ್ನೆ ರಾತ್ರಿ ಏನಾಗುತ್ತಂತೆ, ಭಾರತದ ಮಾಜಿ ಪ್ರಧಾನಮಂತ್ರಿ, ಆರ್ಥಿಕ ತಜ್ಞರು ಮರಣವನ್ನು ಹೊಂತಾರೆ, ಮಾಜಿ ಪ್ರಧಾನಿಗಳು. ಅದಕ್ಕೋಸ್ಕರ ಸರ್ಕಾರದ ಸಾರ್ವಜನಿಕ ಎಲ್ಲಾ ಕಾರ್ಯಕ್ರಮಗಳನ್ನ ಬಂದ್ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಮಾಜಿ ಪ್ರಧಾನಿ ಮರಣವನ್ನ ಗೌರವಿಸೋದಕ್ಕೋಸ್ಕರ ಶೋಕಾಚರಣೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ. ಭಾರತ ದೇಶಕ್ಕೆ ಒಂದು ತುಂಬಲಾರದ ನಷ್ಟ. ಒಂದು 1991ರಲ್ಲಿ ಅವರು ಏನು ಪ್ರಧಾನಮಂತ್ರಿಗಳಾಗಿರ್ತಾರಲ್ಲ, ಆ ಒಂದು ಸಿಚುವೇಶನ್ದಲ್ಲಿ ಅವರು ಭಾರತ ಜಾಗತೀಕರಣಕ್ಕೆ ಒಡ್ಡಿಕೊಳ್ಳೋದಕ್ಕೆ ಒಂದು ಮಹತ್ವವಾಗಿರ್ತಕ್ಕಂಥ ನಿರ್ಣಯಗಳನ್ನ ತಗೊಂಡಿರ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಆರ್ಥಿಕ ತಜ್ಞರು. 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿದ್ದವರು. ತುಂಬಾ ಒಂದು ಬದಲಾವಣೆಗಳನ್ನ ತಂದಿರ್ತಾರೆ. ಜಾಗತಿಕವಾಗಿ ವ್ಯಾಪಾರೀಕರಣ ಆಗಿರಬಹುದು. ಭಾರತ ಒಂದು ಬೇರೆ ಬೇರೆ ದೇಶಗಳ ಜೊತೆ ಒಂದು ವ್ಯಾಪಾರ ಸಂಪರ್ಕವನ್ನು ಹೊಂದಬೇಕು, ಜಾಗತೀಕರಣವಾಗಿ ಒಂದು ವಿಶಾಲತೆಯನ್ನು ಹೊಂದಬೇಕು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಅವರು ಏನ್ ಮಾಡ್ತಾರೆ, ಈ ಒಂದು ಭಾರತದ ಬಾಗಿಲನ್ನ ಹೊರದೇಶಗಳಿಗೆ ತೆಗೆದಿಡ್ತಾರೆ ವ್ಯಾಪಾರೀಕರಣ ಮಾಡೋದಕ್ಕೋಸ್ಕರ. ವಿದೇಶಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು ಭಾರತಕ್ಕೆ ಬರೋದಕ್ಕೋಸ್ಕರ ಅವಾಗಲಿಂದಾನೇ ಇದು ಹೊಸ ಕಂಪನಿಗಳು ಭಾರತಕ್ಕೆ ಬರ್ತವೆ. ಉದಾಹರಣೆ ನೀವು ನೋಡ್ಬೋದು, ಈಗ ವಿದೇಶಿ ಕಂಪನಿಗಳಿರ್ತಕ್ಕಂಥ ಫ್ಲಿಪ್ಕಾರ್ಟ್, ಅಮೆಜಾನ್, ಆಮೇಲೆ ಇಲ್ಲಿ ಒಂದಷ್ಟು ಫ್ಯಾಕ್ಟ್ರಿಗಳು, ಕಂಪನಿಗಳು ಬಂದು ಇಲ್ಲಿ ಬಂಡವಾಳನ ಹೂಡ್ಲಿಕ್ಕೆ ಶುರು ಮಾಡ್ತವೆ, ಉತ್ಪಾದನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅಂತದಕ್ಕೆಲ್ಲ ಒಡ್ಡಿಕೊಳ್ಳಲಿಕ್ಕೆ ಒಂದು ಮಹತ್ವವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ತಗೊಂಡಿರ್ತಾರೆ. ಇದು ಭಾರತ ದೇಶಕ್ಕೆ ತುಂಬಲಾರದ ಒಂದು ನಷ್ಟನ ಸರಿ. ಈ ಕುರಿತಾಗಿ ರಾಜ್ಯ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಏನಂತ, 27ನೇ ತಾರೀಕು ಎಲ್ಲ ಸರ್ಕಾರಿ ರಜಾ ದಿನವನ್ನಾಗಿ ಘೋಷಣೆ ಮಾಡಿದೆ. ಅಲ್ಲದೆ 1 ವಾರಗಳ ಕಾಲ ಶೋಕಾಚರಣೆಯನ್ನು ಮಾಡುವಂತ ಒಂದು ಮಹತ್ವವಾದ ನಿರ್ಣಯವನ್ನ ತಗೊಂಡಿದೆ. ಮತ್ತೆ ಈ ಒಂದು ಗಣ್ಯ ವ್ಯಕ್ತಿಗಳು, ಭಾರತ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದವರು, ರಾಜಕೀಯದಲ್ಲಿ ಇರುವಂತವರು, ಒಂದು ಇತಿಹಾಸದ ಪುಟಗಳಲ್ಲಿ ಒಂದು ಅಚ್ಚನ್ನ ಮೂಡಿಸಿರ್ತಕ್ಕಂಥವ್ರು ಮರಣವನ್ನು ಹೊಂದಿದಾಗ ನಮಗೂ ಗೊತ್ತಿರುವಂತೆ ಭಾರತದ ಧ್ವಜವನ್ನ ಅರ್ಧಕ್ಕೆ ಏರಿಸಲಾಗುತ್ತೆ. ಅಂದ್ರೆ ಒಂದು ಶೋಕಾಚರಣೆ, ಮೌನ. ಸೊ ಇಂಥ ಒಂದು ಮಾಜಿ ಪ್ರಧಾನಿಗಳನ್ನ ಕಳ್ಕೊಂಡಿರೋದು ನಿಮ್ಮೆಲ್ಲರಿಗೂ ಬೇಸರವನ್ನ ತಂದಿರುವಂತ ವಿಷಯ. ಸೊ ಈ ಒಂದು ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ತೋರಲಿ. ಮತ್ತೆ ಅವರ ಒಂದು ಆರ್ಥಿಕತೆಯ ಆದರ್ಶಗಳು ನಿಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಈ ಒಂದು ಆರ್ಥಿಕವಾಗಿ ದೇಶವನ್ನ ಯಾವ ರೀತಿ ಬಲಿಷ್ಠವಾಗಿ ಮಾಡಬೇಕು ಮತ್ತು ಆರ್ಥಿಕವಾಗಿ ಯಾವ ರೀತಿ ಸಂಕಟದಲ್ಲಿರುವಾಗ ಅದು ಯಾವ ರೀತಿ ಬದಲಾವಣೆಯನ್ನು ತಗೊಂಡುಕೊಂಡು ಬರಬೇಕು ಅನ್ನುವಂಥದ್ದನ್ನ ಈ ಒಂದು ಆರ್ಥಿಕತೆ ಮೂಲಕ ನಮಗ ತಿಳಿಸಿಕೊಡುತ್ತೆ. ಸೊ ಒಂದು ದೇಶದ ಆರ್ಥಿಕತೆಯಲ್ಲಿ ನಮಗೆ ಅದರ ಅವಲೋಕನ ಮಾಡೋದು ನಮ್ಗೆ ತುಂಬಾ ಕಷ್ಟದಾಯಕ ಇರ್ತಕ್ಕಂಥ ಕೆಲಸ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಒಂದು ಸಣ್ಣ ಮನೆಯ ಆರ್ಥಿಕತೆಯನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನ ನಾವು
ಗೊತ್ತಾಗಿದ್ ಅದನ್ನ ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ ಅದೆಷ್ಟೊಂದು ಕಷ್ಟ ಅಂತ. ಸುಮಾರು ನೀವು ನೋಡ್ಬೇಕು, ಮಧ್ಯಮ ವರ್ಗದ ಕುಟುಂಬದ ಒಂದು ಆರ್ಥಿಕತೆ ಒಂದು ಅವಲೋಕನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದು ದಿನದಲ್ಲಿ ಬರುವಂತ ಖರ್ಚುಗಳೆಷ್ಟು, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷದಲ್ಲಿ ನಾವು ಆರ್ಥಿಕವಾಗಿ ಹಣವನ್ನು ಯಾವ ರೀತಿ ಬಳಸ್ತಾ ಇದ್ದೀವಿ, ಮತ್ತೆ ಎಲ್ಲಿ ಖರ್ಚಾಗುತ್ತೆ, ಎಲ್ಲಿ ಆದಾಯ ಬರುತ್ತೆ, ಎಲ್ಲಿ ಉಳಿಸ್ಬೋದು, ಎಲ್ಲಿ ಬಂಡವಾಳವನ್ನು ಹಾಕಬಹುದು, ಮತ್ತೆ ಆರ್ಥಿಕವಾಗಿ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಈ ಒಂದು ಆರ್ಥಿಕತೆ ಮುಖಾಂತರಗೊಳಿಸುತ್ತೆ. ಸೊ ಇಂಥ ಒಂದು ಆರ್ಥಿಕ ತಜ್ಞರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನವನ್ನು ಹೊಂದಿದ್ದು ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ. ಇವ್ರ ಬಗ್ಗೆ ಒಂದು ಅತ್ಯಂತ ಹೆಚ್ಚಿನ ಮಹತ್ವದ ಸಂಗತಿಗಳನ್ನ ಕಲೆ ಹಾಕಿ ನಿಮ್ಮ ಮುಂದೆ ತರುವಂತ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಚಾನಲ್ನ ಬೆಳೆಸಿ, ಉಳಿಸಿ, ಹಾರೈಸಿ.